ಈ ಸಮಾರಂಭದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿರುವ ಸೌಣೂರಿನ ದೊಡ್ಡ ಹುಣಸೆ ಕಲ್ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ತಮ್ಮ ಸಾಮರಸ್ಯದ ಸಂದೇಶವನ್ನ ಈ ವೇದಿಕೆಯ ಮೂಲಕ ರವಾನಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ನಾಡಿನ ಎಲ್ಲ ದಾರ್ಶನಿಕರನ್ನ ನೆನೆಸಿಕೊಂಡು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ರಾಜ್ಯದ ಮುಖ್ಯ ಸಚೇತಕರಾದಂತಹ ಶ್ರೀ ಸಲೀಂ ಅಹ್ಮದ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ರಾಜಕೀಯ ಮುಖಂಡರ ಧರ್ಮಗುರುಗಳ ಈ ಸಮಾರಂಭದಲ್ಲಿ ಭಾಗಿಯಾದಂತಹ ಹುಬ್ಬಳ್ಳಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಈ ಇಫ್ತಾರ್ ಕೂಟದಲ್ಲಿ ಬಂದು ಆಸೀನರಾದಂತಹ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಾತನಾಡಕ್ಕೆ ಟೈಮ್ ಬಹಳ ಕೊಟ್ಟಿಲ್ಲ, 3 ನಿಮಿಷ ಕೊಟ್ಟಾರೆ. ಈ 3 ನಿಮಿಷದೊಳಗೆ ಮಾತಾಡಬೇಕು. ನಮ್ಮ ಉಪನಿಷತ್ತಿನಲ್ಲಿ ಒಂದು ಮಾತೈತಿ, ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೆ ತೇಜಸ್ವಿ ಮಾವದಿತು ಅನ್ನತಕ್ಕಂಥ ಮಾತು ಒಂದೈತಿ. ಇದರ ಅರ್ಥ ಏನು ಅಂತಂದ್ರೆ, ಎಲ್ಲರೂ ಕೂಡಿ ಉಣ್ತಕ್ಕಂಥ, ಕೂಡಿ ಮಾತನಾಡ್ತಕ್ಕಂಥ, ಕೂಡ ಚಿಂತನೆ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಇಫ್ತಾರ್ ಕೂಟ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ನಮ್ಮ ಇವತ್ತು 1 ತಿಂಗಳ ಪರ್ಯಂತವಾಗಿ ಮುಸ್ಲಿಂ ಸಮಾಜದವರು ಇವತ್ತು ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. 1 ತಿಂಗಳ ಪರ್ಯಂತ ಉಪವಾಸವನ್ನ ಮಾಡಿ ದೇವರ ಸಾಮೀಪ್ಯವನ್ನ ಬಯಸ್ತಕ್ಕಂಥ, ದೇವರ ಸಾಮೀಪ್ಯದಲ್ಲಿರ್ತಕ್ಕಂತಹ ಕೆಲಸವನ್ನ ಮುಸ್ಲಿಂ ಸಮಾಜ ಬಾಂಧವರು ಮಾಡ್ತಾ ಇರತಕ್ಕಂಥ ಈ ಒಂದು ರಂಜಾನ್ ಹಬ್ಬದ ಈ ವರ್ಷದಲ್ಲಿ ರಂಜಾನ್ ಹಬ್ಬದ ವಿಶೇಷತೆಗಳು, ನಮ್ಮ ಧರ್ಮ ಗ್ರಂಥಗಳು ಕುರಾನು ಪ್ರತಿಯೊಂದು ಕೂಡ ಮಾನವ ಯಾವಾಗಿದ್ರೂ ಸಂಘಜೀವಿ, ಮಾನವರು ಯಾವಾಗಿದ್ರೂ ಒಕ್ಕಟ್ಟಿನಿಂದ ಇರಬೇಕು, ಸಹೃದಯದಿಂದ ಇರಬೇಕು ಅನ್ನತಕ್ಕಂಥ ಕಲಿಸ್ತಕ್ಕಂಥ ಕೆಲಸವನ್ನ ಧರ್ಮ ಗ್ರಂಥಗಳು ಮಾಡ್ತಾವೆ. ನಮ್ಮ ಕುರಾನು ಮುಖ್ಯವಾಗಿ 5 ತತ್ವಗಳ ಮೇಲೆ ನಿಂತಿದೆ. 1 ಕಲ್ಮಾ, 2 ನಮಾಜ್, 3 ರೋಜಾ, ಆಮೇಲೆ ಜಕಾತ್, ಆಮೇಲೆ ಹಜ್. ಈ 5 ಸ್ತಂಭಗಳ ಮೇಲೆ ನಮ್ಮ ಕುರಾನ್ ಹೇಳ್ತಾ ಇದೆ. ಇವನ್ನೆಲ್ಲ ಮುಸ್ಲಿಂ ಬಾಂಧವರು ಬಹಳ ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇದ್ದೀರಿ. ಇದರಲ್ಲಿ ಬರ್ತಕ್ಕಂತಹ ಒಂದೊಂದು ಶಬ್ದದ ಅರ್ಥ ಸುಮಾರು ಒಂದೊಂದು ದಿನ ನಿಮಗೆ ಹೇಳಿದ್ರು ಕೂಡ ಅವು ಮುಗಿದೇ ಇರತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಸಾಧನಗಳು. ನಮಾಜನ್ನ ಹಿಡ್ರಿ, ಹಜ್ಜನ್ನ ಹಿಡ್ಕೊಡ್ರಿ, ಕಲ್ಮವನ್ನ ತಗೊಳ್ರಿ. ದೇವರ ಮೇಲೆ ನಂಬಿಕೆ ಇರತಕ್ಕಂಥ, ನಾವು ನಂಬಿಕೆ ಇಡಬೇಕು, ಅಲ್ಲಾನೇ ಎಲ್ಲದಕ್ಕಿಂತ ಮೂಲ ಅನ್ನತಕ್ಕಂಥ ಹೇಳ್ತಕ್ಕಂಥದ್ದು ಕಲ್ಮಾದ ವಿಶೇಷತೆ. ಆದ್ರೆ ಆಮೇಲೆ ದಾನ ಮಾಡ್ತಕ್ಕಂಥ ವಿಶೇಷತವನ್ನ ಈ ರಂಜಾನ್ ತಿಂಗಳಲ್ಲಿ ತಮ್ಗೆಲ್ಲ ಕಲಿಸಿಕೊಡ್ತೈತಿ. ನಾವು ಗಳಿಸಿದ್ದರಲ್ಲಿ ಕೇವಲ ಒಂದು 10-20% ಸಮಾಜಕ್ಕಾಗಿ ದಾನ ಮಾಡಬೇಕು. ಜೊತೆಗೆ ನಮಾಜನ್ನ 5 ಟೈಮ್ ದೇವರನ್ನ ಸಾಮೀಪ್ಯವಿರತಕ್ಕಂತಹ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದು ಕಲಿಸಿಕೊಡುತ್ತೆ. ನಮ್ಮಲ್ಲಿ ಶಕ್ತಿ ಇದ್ದಾಗ ಹಜ್ ಯಾತ್ರೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದು ಕಲಿಸಿಕೊಡುತ್ತೆ. ಅದಕ್ಕೋಸ್ಕರ ಮುಸಲ್ಮಾನ ಬಾಂಧವರು ಬಹಳ ಶ್ರದ್ಧೆಯಿಂದ ಈ ರಂಜಾನ್ ಹಬ್ಬವನ್ನ ತಾವೆಲ್ಲ ಆಚರಣೆ ಮಾಡ್ತಾ ಇದ್ರಿ. ದೇವರ ಸಾಮೀಪ್ಯವನ್ನ ಬಯಸ್ತಕ್ಕಂತಹ ಈ ಒಂದು ಶುಭ ಕಾಲದಲ್ಲಿ ಇವತ್ತು ಸಲೀಂ ಅಹ್ಮದ್ ಅವರು ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ದಾರೆ. ಸಲೀಂ ಅಹ್ಮದ್ ಅವರು ಒಬ್ಬ ರಾಜ್ಯದ ಬಹಳ ನಿಷ್ಠಾವಂತ ಮನುಷ್ಯರು. ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾದಂಥ ಸಲೀಂ ಅಹ್ಮದ್ ಅವರು ಇವತ್ತೇ ಈ ವೇದಿಕೆ ಮೇಲೆ ನೋಡಿದ್ರೆ ಎಲ್ಲರೂ ಕೂಡ ಅವರು ಒಂದು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಭಗವಂತ ಅಲ್ಲ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತೇಳಿ ಹಾರೈಸ್ತಾ ಒಂದೇ ಒಂದು ಕೊನೆ ಮಾತು ಹೇಳ್ಬೇಕಂದ್ರೆ, ಸಣ್ಣದ ಒಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೊಡ್ರಿ. ಜಬ್ ತಕ್ ರಹೇಗಿ ಜಿಂದಗಿ ತಬ್ ತಕ್ ಫುರ್ಸತ್ ನ ಮಿಲೇಗಿ ಕಾಮ್ ಸೆ ಕುಚ್ ಸಮಯ ಐಸಾ ನಿಕಾಲೋ ಪ್ರೇಮ್ ಕರ್ಲೋ ಭಗವಾನ್ ಸೆ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ, ನೀವೆಲ್ಲ ದೇವರನ್ನ ಪ್ರೀತಿ ಮಾಡ್ರಿ. ಜೀವನ ಅನ್ನತಕ್ಕಂಥದ್ದು ಬಹಳ ಸ್ವಲ್ಪ ಐತಿ. ಈ ಸ್ವಲ್ಪದ್ರೊಳಗ ನಾವು ದೇವರ ಸಾಮೀಪ್ಯವನ್ನ ಬಯಸಿದ್ರೆ ಆ ಅಲ್ಲ, ಆ ಭಗವಂತ ನಿಮ್ಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೂ ಬಹಳಷ್ಟು ಜನ ಮಾತನಾಡಿರೋದ್ರಿಂದ ನನಗೆ ಕೊಟ್ಟ ಸಮಯದಲ್ಲಿ ನಾನು ಮಾತಾಡಿದ್ದೀನಿ. ತಮಗೆಲ್ಲ ಒಳ್ಳೇದಾಗಲಿ. ಇಫ್ತಾರ್ ಕೂಟದಲ್ಲಿ ತಾವು ಕೂಡಿದ್ದೀರಿ, ತಮಗೆಲ್ಲ ಅಲ್ಲ ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಭಾವೈಕ್ಯತೆ ಮತ್ತು ಮನಸ್ಸಾಗಿದೆ. ಹಾಗಾಗಿ
ಈ ವರ್ಷದ ಈ ರಂಜಾನ್ ಹಬ್ಬ ಇಡೀ ಪ್ರಪಂಚದಲ್ಲಿ ಜನರ ಮನಸ್ಸಿನಲ್ಲಿ, ಜನರ ಹೃದಯಗಳಲ್ಲಿ ಈ ಶಾಂತಿ ಮತ್ತು ಪ್ರೀತಿಯನ್ನು ಮೂಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಾವು ಈ ಜಗತ್ತನ್ನು ನೋಡುವಾಗ ಇವತ್ತೆಲ್ಲ ಕಡೆ ಯುದ್ಧಗಳು ನಡೀತಾ ಇದ್ದಾವೆ. ಯುದ್ಧಗಳು ನಿಲ್ಲಬೇಕು. ಜನರು ಸಾಯಬಾರದು. ಜನರು ಸಮಾನವಾಗಿ ಜೀವನ ಮಾಡಬೇಕು. ಜನರು ಪ್ರೀತಿಯಲ್ಲಿ ಜೀವನ ಮಾಡಬೇಕು. ಇದೇ ಮುಖ್ಯ ಉದ್ದೇಶ. ಹಾಗಾಗಿ ಈ ವರ್ಷದ 2026ನೇ ವರ್ಷದ ಇಫ್ತಾರ್ ಕೂಟ, ಈ ರಂಜಾನ್, ಪವಿತ್ರ ದಿನಗಳು ಜನರನ್ನು ದೇವರ ಬಳಿಗೆ ನಡೆಸಬೇಕು. ಮಾನವ ದೇವರೊಂದಿಗೆ ಒಂದಾಗಬೇಕು. ಮಾನವ ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಇದೇ ಮುಖ್ಯ ಉದ್ದೇಶ. ಹಾಗಾಗಿ ಈ ಇಫ್ತಾರ್ ಕೂಟದಿಂದ ಆ ಭಗವಂತ ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಖ್ಯವಾಗಿ ನಮ್ಮ ಮುಸ್ಲಿಂ ಸಹೋದರರು, ನಮ್ಮ ಬಾಂಧವರು ಇನ್ನವರು ಆತ್ಮೀಕವಾಗಿ ಪವಿತ್ರರಾಗಿ ದೇವರೊಂದಿಗೆ ಅವರು ನಿಕಟ ಸಂಬಂಧ ಇಟ್ಟುಕೊಳ್ಳುವ ಹಾಗೆ ದೇವರ ಸಹಾಯ ಮಾಡಲಿ. ಬಂದಂಥ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮತ್ತು ಮುಖ್ಯವಾಗಿ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಮತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಮಾನತೆಯಲ್ಲಿ, ಒಂದು ಪ್ರೀತಿಯಲ್ಲಿ ಮತ್ತು ಶಾಂತಿಯಲ್ಲಿ ಬದುಕಬೇಕೆಂಬುದಾಗಿ ನಾವು ಕೂಡ ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತೇವೆ. ಥ್ಯಾಂಕ್ ಯು. ಸಮಾರಂಭದಲ್ಲಿ ತಮ್ಮ ಶಾಂತಿ ಹಾಗೂ ಸದ್ಭಾವನೆಯ ಸಂದೇಶ ನೀಡಿದ ಹುಬ್ಬಳ್ಳಿಯ ಬಾಸಲ್ ಮಿಷನ್ ಚರ್ಚಿನ ಧರ್ಮಾಧಿಕಾರಿಗಳಾದ ಗೌರವಾನ್ವಿತ ರೆವರೆಂಡ್ ಫಾದರ್ ಸತ್ಯಬಾಬು ಸ್ಯಾಮ್ಯುಯಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ इफ्तारी की पार्टी में कायदे सियासत मोहतरमुल मकाम जनाब सलीम अहमद साहब के लिए दुआ गो हूँ कि अल्लाह ताला उन्हें इज़्ज़त अता फरमाए और उनके ज़रिए से मुल्क व मिल्लत की खिदमत हो. दिल दे तो इस मिजाज का परवरदिगार दे, दिल दे तो इस मिजाज का परवरदिगार दे, जो रंज की घड़ी को भी हंसकर गुजार दे. मुझे दो पैगाम देना है. आदमी को हमेशा अल्लाह पे भरोसा रखना चाहिए. ट्रस्ट इन अल्लाह सुब्हानहू व तआला ऑल द टाइम. हमेशा अल्लाह पे भरोसा रखो, क्योंकि अल्लाह ताला तुम्हें वो नहीं देता जो तुम चाहते हो, बल्कि अल्लाह ताला वो देता है जो तुम्हारे लिए भला होता है, जो तुम्हारे लिए अच्छा होता है. अल्लाह डज नॉट गिव यू व्हाट यू डिमांड, अल्लाह गिव्स यू व्हाट इज गुड फॉर यू. जो अल्लाह तुम्हारे लिए भला है वो तुम्हें अता करता है. और याद रखो, मेहनत का फल, मुसीबत का हल और आने वाला कल अल्लाह के हाथ में है. इसीलिए अल्लाह पे भरोसा करना चाहिए. और दूसरी जरूरी बात यह है कि जिंदगी अगर तुम्हें रुलाए तो समझो तुम्हारे गुनाह माफ हो गए. When life makes you cry, then your sins are forgiven. और जब जिंदगी तुम्हें हंसाए तो समझो कि तुम्हारी दुआ कबूल हो गई. When life makes you smile, then which means your prayers are granted by Allah subhanahu wa ta'ala. तो अल्लाह ताला की बारगाह में दुआ करते हैं कि अल्लाह तबारक व तआला हमारे मुल्क को, हमारी मिल्लत को सलामती अता फरमाए. बार बार हमें रमज़ान अता फरमाए. हमारे दरमियान जितने हमारे सादात, मशाइख, उलमा, स्वामी जी, लीडर्स बैठे हुए हैं, हम उन सब के लिए दुआ करते हैं. अल्लाह ताला हम सबको प्यार और मोहब्बत से मिलजुल कर रहने की तौफीक अता फरमाए. हयात लेके चलो, कायनात लेके चलो, अरे चलो तो सारे ज़माने को साथ लेके चलो. जय हिंद, जय कर्नाटक. बहुत बहुत शुक्रिया अली जनाब मुफ्ती मोहम्मद अली काजी साहब का. सरजमीन हुबली में 5 मार्च 2026 15 रमजानुल मुबारक एक अजीमुशान इफ्तार पार्टी, एक यादगार इफ्तार पार्टी, एक ऐतिहासिक इफ्तार पार्टी मुनअक़द हुई. कर्नाटक प्रदेश कांग्रेस कमेटी के साबिक वर्किंग चेयरमैन, कित्तूर कर्नाटका के एक बड़े लीडर, एमएलसी और चीफ व्हिप सलीम अहमद की जानिब से इस दावत इफ्तार का एहतमाम किया गया. हुबली के गोकुल रोड क्यूबिक्स होटल में हुई इस शानदार इफ्तार पार्टी में हिंदू, मुस्लिम, सिख, ईसाई सबों ने शिरकत की. सलीम अहमद ने इस इफ्तार पार्टी को
सौहार्द इफ्तार पार्टी का नाम दिया था। नीलंगा शरीफ के सज्जादा नशीन हैदर वली पाशा कादरी, हुबली की हजरत सैयद महबूब बादशाह कादरी दरगाह के सज्जादा नशीन सैयद शाह मोहम्मद ताजुद्दीन कादरी, सौनूर के मशहूर मठ दොඩ हुनसे मठ के चन्न बसवा महास्वामी, हुबली के बैसिल मिशन चर्च के रेवरेंड फादर सत्या बाबू सैमुअल, गुरु नानक मिशन ट्रस्ट के जसवीर सिंह, साबिक रियासती वजीर एम हिंदसगिरी, कर्नाटक उर्दू एकेडमी के चेयरमैन मुफ्ती मोहम्मद काजी अली, हुबली धारवाड़ के पुलिस कमिश्नर एन शशि कुमार, हुबली धारवाड़ की डिप्टी कमिश्नर डीसी स्नेहल आर और कई अहम शख्सियात मौजूद थीं। अक्सर लोगों ने यही कहा कि ऐसी इफ्तार पार्टी हुबली शहर में पहली बार हुई है। सलीम अहमद की लीडरशिप में एक अनोखी मुनफरिद इफ्तार पार्टी हुई है, जहां सियासतदान, ऑफिसर, एडवोकेट्स, डॉक्टर, दानिश्वर, मजहबी रहनुमा, ताजिर सब एक जगह जमा थे और सबसे बढ़कर हिंदू, मुस्लिम, सिख, ईसाई आपस में है भाई भाई का पैगाम दिया गया। इफ्तार पार्टी में आए तमाम रोजादारों, मेहमानों के लिए वेजिटेरियन और नॉन वेजिटेरियन का बेहतरीन नज्म किया गया था। बेलगाम के तर्ज पर बनाई गई मटन बिरयानी को खूब पसंद किया गया। बहरहाल एक खुशगवार माहौल में, दोस्ताना माहौल में ये दावत इफ्तार मुनक्कद की गई और तमाम ने सलीम अहमद साहब को मुबारकबाद पेश की। गुजरो जो बाग से तो दुआ मांगते चलो, गुजरो जो बाग से तो दुआ मांगते चलो, जिसमें खिले हैं फूल वो डाली हरी रहे, जिसमें खिले हैं फूल वो डाली हरी रहे। जनूबी हिंद न्यूज़ रिपोर्ट। अल्लाहुम्मा इन्नी लका संतु व बिका मंतु व अलैका तवक्कलतु व अला रिज़्क़िका अफ्तरतु फतक़ब्बल मिन्नी। ಈಗ ಹಿರಿಯರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಅಲ್ತಾಫ್ ಹಳ್ಳೂರು ಅವರು ಈ ಸಮಾರಂಭಕ್ಕೆ ವಂದನಾರ್ಪಣೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾರೆ। इफ्तारी के बाद में वहां पे सामने नमाज का इंतजाम किया गया है। मेहरबानी करके आप सब लोग